ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಅಂಡ್ ದಿ ಯುಎಸ್ ಆರ್ ಕನ್ಸಿಡರಿಂಗ್ ರೆಸ್ಯೂಮಿಂಗ್ ಟ್ರೇಡ್ ನೆಗೋಸಿಯೇಷನ್ಸ್ ಟು ಅಡ್ರೆಸ್ ಟ್ಯಾರಿಫ್ ಅಂಡ್ ಮಾರ್ಕೆಟ್ ಆಕ್ಸೆಸ್ ಇಶ್ಯೂಸ್ ವಿತ್ ಬೋತ್ ಲೀಡರ್ಸ್ ಸಿಗ್ನಲಿಂಗ್ ಪಾಸಿಟಿವ್ ಡೈಲಾಗ್. ನೋಡಿ, ನಿನ್ನೆ ತಾನೇ ನಾವು ಹೇಳ್ಕೊಂಡಿದ್ವಿ, ಯಾವಾಗ ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಳ್ಳೆ ಬೆಳವಣಿಗೆ ಕಾಣಿಸುತ್ತೆ, ಯಾವಾಗ ಅದು ಮುರಿದು ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಹಾಗಾಗಿ ಇಲ್ಲೇನಾಗ್ತಾ ಇದೆ, ಅಮೆರಿಕ ಮತ್ತೆ ಭಾರತದ ನಡುವಿನ ವ್ಯಾಪಾರ ಸಂಬಂಧ ಮತ್ತೆ ಹೊಸ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ. ಎರಡು ದೇಶಗಳ ನಾಯಕರು ವ್ಯಾಪಾರ ಮಾತುಕತೆಗಳನ್ನ ಮತ್ತೆ ಆರಂಭಿಸೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಇಶ್ಯೂಗಳಿತ್ತಲ್ವಾ, ಸುಂಕ, ಟ್ಯಾರಿಫ್ಗಳು ಮತ್ತೆ ಮಾರುಕಟ್ಟೆ ಪ್ರವೇಶ. ಅಲ್ಲಿನ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ರಫ್ತುದಾರರು, ಅದೇ ರೀತಿ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಎಷ್ಟೋ ಇಂಡಸ್ಟ್ರಿಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಚರ್ಚೆ ನಡೀಲಿಕ್ಕಿದೆ. ಎರಡು ಕಡೆ ಈಗ ವ್ಯವಹಾರಗಳಿಗೆ ಹೊಸ ಅವಕಾಶ ಸೃಷ್ಟಿಯಾಗಬಹುದು ಅಂತ ಅನಿಸ್ತಾ ಇದೆ ಈಗ. ಇನ್ನು ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್, GSP ಅಂತ ಕರೀತೇವೆ. ಇಟ್ಸ್ ಅ US ಟ್ರೇಡ್ ಪ್ರೋಗ್ರಾಮ್ ದಟ್ ಅಲೌಸ್ ಡ್ಯೂಟಿ ಫ್ರೀ ಎಕ್ಸ್ಪೋರ್ಟ್ಸ್ ಫ್ರಮ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ವಿಚ್ ವಾಸ್ ವಿತ್ಡ್ರಾನ್ ಇನ್ 2019. ಅಮೆರಿಕದ ಒಂದು ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬಹುದು, ಟ್ರೇಡ್ ಪ್ರೋಗ್ರಾಮ್. ಅದ್ರ ಮೂಲಕ ಏನ್ ಮಾಡುತ್ತೆ ಅಮೆರಿಕ, ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಲ್ವಾ, ಈಗ ನಮ್ಮ ಭಾರತದಂತಹ ದೇಶಗಳು, ಅಂಥ ದೇಶಗಳ ಉತ್ಪನ್ನಗಳಿಗೆ ಯಾವುದೇ ಸುಂಕ ಇಲ್ಲದೆ ರಫ್ತು ಮಾಡಲಿಕ್ಕೆ ಸೌಲಭ್ಯ ಸಿಗ್ತಾ ಇತ್ತು, ಅವಕಾಶ ಸಿಗ್ತಾ ಇತ್ತು. 2019ರಲ್ಲಿ ಭಾರತಕ್ಕೆ ನೀಡಲಾಗಿದ್ದಂತ ಈ ಸೌಲಭ್ಯವನ್ನ ಅಮೆರಿಕ ಹಿಂತೆಗೆದುಕೊಳ್ಳುತ್ತೆ. ಅದಾದ್ಮೇಲೆ ಈಗ ಸುಂಕ ರಹಿತ ರಫ್ತು ಮಾತುಕತೆಗಳು ಮತ್ತೆ ಹೊಸದಾಗಿ ಮುನ್ನೆಲೆಗೆ ಬರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ಡ್ ಗವರ್ನರ್ಸ್ ಫಾರ್ ಡಿಲೇಯಿಂಗ್ ಆಕ್ಷನ್ ಆನ್ ಬಿಲ್ಸ್ ಪಾಸ್ಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್ಸ್, ಸೇಯಿಂಗ್ ಸಚ್ ಇನ್ಆಕ್ಷನ್ ಅಂಡರ್ಮೈನ್ಸ್ ದಿ ಕಾನ್ಸ್ಟಿಟ್ಯೂಷನಲ್ ಫೆಡರಲ್ ಸ್ಪಿರಿಟ್. ಇದರ ಬಗ್ಗೆ ಮೊದಲಿಂದ ನೋಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಈ ಕಡೆ ನಮ್ಮ ರಾಜ್ಯಪಾಲರು ಯಾವ ರೀತಿ ಯಾವ್ದಾದ್ರು ಬಿಲ್ ಇದ್ರೆ ಆ ಬಿಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಡಿಲೇ ಮಾಡ್ತಾ ಇರ್ತಾರೆ. ಅದು ಸರಿಯಾದ ಒಂದು ಕಾರ್ಯವೈಖರಿ ಅಲ್ಲ. ಹಾಗಾಗಿ ಅಂತಹ ಬಿಲ್ಗಳಿಗೆ ಸಂಬಂಧಪಟ್ಟಂತಹ ವಿಳಂಬ ನೀತಿಯನ್ನ ಅನುಸರಿಸುವುದು ತಪ್ಪು ಅಂತ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ತೀವ್ರವಾಗಿ ಟೀಕಿಸ್ತಾ ಇದೆ. ಹೀಗೆ ಮಾಡೋದ್ರಿಂದ ನಮ್ಮ ಫೆಡರಲ್ ಸಿಸ್ಟಮ್, ಫೆಡರಲ್ ಫೀಚರ್ ಇದೆಯಲ್ವಾ ನಮ್ಮ ಕಾನ್ಸ್ಟಿಟ್ಯೂಷನ್ದು, ಅದಕ್ಕೆ ಧಕ್ಕೆ ಬರುತ್ತೆ. ಒಕ್ಕೂಟ ವ್ಯವಸ್ಥೆ ಇದೆ ನಮ್ದು, ಆ ಮೂಲ ಆಶಯಕ್ಕೆ ಧಕ್ಕೆ ಬರುತ್ತೆ, ಅದು ದುರ್ಬಲ ಆಗ್ತಾ ಹೋಗುತ್ತೆ ಅಂತ ಕೋರ್ಟ್ ಹೇಳ್ತಾ ಇದೆ. ಇನ್ನು ಆರ್ಟಿಕಲ್ 200 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನ್ ಮಾಡುತ್ತೆ, ಇಟ್ ಗಿವ್ಸ್ ದಿ ಗವರ್ನರ್ಸ್ ಆಪ್ಷನ್ ಆನ್ ಸ್ಟೇಟ್ ಬಿಲ್ಸ್. ಅಸೆಂಟ್ ಮಾಡಬಹುದು, ಅದನ್ನ ಒಪ್ಪಬಹುದು, ಅಂಗೀಕರಿಸಬಹುದು, ವಿತ್ ಹೋಲ್ಡ್ ಮಾಡಬಹುದು, ತಡೆ ಹಿಡಿಬಹುದು. ಅಸೆಂಟ್, ವಿತ್ ಹೋಲ್ಡ್ ಅಸೆಂಟ್ ಅಂತಂದ್ರೆ ಒಪ್ಕೊಳ್ಳೋದೇ ಇರೋದು, ಅಥವಾ ರಿಟರ್ನ್ ಫಾರ್ ರಿಕನ್ಸಿಡರೇಷನ್, ಇನ್ನೊಂದ್ಸರಿ ಕನ್ಸಿಡರ್ ಮಾಡಿ ಅಂತ ರಿಟರ್ನ್ ಮಾಡಬಹುದು, ಅಥವಾ ರಿಸರ್ವ್ ಫಾರ್ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಪರಿಗಣನೆಗೋಸ್ಕರ ಅದನ್ನ ಕಾಯ್ದು ಇರಿಸಬಹುದು. ಇನ್ನು ಫೆಡರಲಿಸಮ್ ಇನ್ ಇಂಡಿಯಾ, ಇದು ಗೊತ್ತಿದೆ ನಿಮಗೆ, ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಒಕ್ಕೂಟ ವ್ಯವಸ್ಥೆಯ ಒಂದು ಮೂಲ ಆಶಯ ಅಂತ ಹೇಳ್ಬಹುದು. ಕ್ವಾಲಿಟಿ ಅಥವಾ ಲಕ್ಷ್ಮೀಕಾಂತ್ ಓದಿದ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಎನ್ಶೂರಿಂಗ್ ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಅವೆರಡರ ನಡುವೆ ಪವರ್ ಅಥವಾ ಯಾವುದೇ ಒಂದು ಅಧಿಕಾರ ಸರಿಯಾಗಿ ಹಂಚಿಕೆ ಆಗ್ಬೇಕು, ಅಧಿಕಾರ ವಿಭಜನೆ ಸರಿಯಾಗಿ ಆಗ್ಬೇಕು, ಅದನ್ನ ಮುಖ್ಯವಾಗಿ ನೋಡ್ಕೊಳ್ಳೋದು ಈ ಫೆಡರಲ್ ಫೀಚರ್ಸ್ಗಳು. ವಿತ್ ಜುಡಿಷಿಯರಿ ಆಫನ್ ಆಕ್ಟಿಂಗ್ ಆಸ್ ಗಾರ್ಡಿಯನ್, ಇದು ಸಂವಿಧಾನದ ತತ್ವ ಆಗಿರೋದ್ರಿಂದ ಅದನ್ನ ಮುಖ್ಯವಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕಾಯ್ತಾ ಇರುತ್ತೆ. ಎಲ್ಲಿ ಇದಕ್ಕೆ ಧಕ್ಕೆ ಬರುತ್ತೆ, ಒಕ್ಕೂಟ ವ್ಯವಸ್ಥೆಯ ತತ್ವಗಳಿಗೆ ಏನಾದರೂ ಧಕ್ಕೆ ಬಂದ್ರೆ ಆವಾಗ ನ್ಯಾಯಾಲಯ ಎಚ್ಚರಿಸುತ್ತೆ. ಇನ್ನು ಇಂಡಿಯಾ ಇಸ್ ಕಾಶಿಯಸ್ ಅಬೌಟ್ ಅಡಾಪ್ಟಿಂಗ್ ಅ ಫುಲ್ ಕ್ರಿಪ್ಟೋ ಕರೆನ್ಸಿ ರೆಗ್ಯುಲೇಟರಿ ಫ್ರೇಮ್ವರ್ಕ್, citing RBI's concerns that crypto poses systemic financial risk and is difficult to regulate effectively. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮೊದಲಿಂದಾನು ನಮ್ಮ ದೇಶದಲ್ಲಿ ಕೆಲವು ಊಹಾಪೋಹಗಳಿದೆ. ಕೆಲವೊಂದು ಸಾರಿ ಅದಕ್ಕೆ ಯಾವ ರೀತಿ ಕಾನೂನು ತರೋದು ಅನ್ನುವಂಥರ ಬಗ್ಗೆ ಗೊಂದಲಗಳಿದೆ. ಈಗ ಭಾರತ ಕಾಶಿಯಸ್ ಆಗಿ, ಎಚ್ಚರಿಕೆಯಿಂದ ಇದನ್ನ ನೋಡ್ತಾ ಇದೆ. ಯಾಕಂತಂದ್ರೆ ಕ್ರಿಪ್ಟೋ ವಲಯ ಒಂದ್ ವೇಳೆ ತುಂಬಾ ದೊಡ್ಡ ಮಟ್ಟದಲ್ಲಿ ತಯಾರಾದಾಗ ಇಡೀ ಆರ್ಥಿಕ ವ್ಯವಸ್ಥೆಗೆ ಅಪಾಯ ತರಬಹುದು, ಮತ್ತೆ ಅದನ್ನ ಸರಿಯಾಗಿ ನಿಯಂತ್ರಿಸೋದು ಸಹ ಬಹಳ ಕಷ್ಟ. ಹೀಗಾಗಿ ರಿಸರ್ವ್ ಬ್ಯಾಂಕ್ ಸಹ ಅದನ್ನ ಹೇಳ್ತಾ ಇದೆ. ಈ ಕಳವಳಗಳನ್ನ ಕೇಂದ್ರ ಸರ್ಕಾರ ಈಗ ಪರಿಗಣಿಸ್ತಾ ಇದೆ. ಇನ್ನು ಕ್ರಿಪ್ಟೋ ಕರೆನ್ಸಿ ಅಂತಂದ್ರೆ ಏನು, ಡಿಜಿಟಲ್ ಆರ್ ವರ್ಚುವಲ್ ಕರೆನ್ಸಿ. ವರ್ಚುವಲ್ ಕರೆನ್ಸಿ ಅದು ಡಿಜಿಟಲ್ ಆಗಿರುವಂತಹ ಫಾರ್ಮ್ ಅಂತಂದ್ರೆ ನಮ್ಮ ಹಣಕಾಸು ರೂಪಾಯಿ ತರಹ ಅದನ್ನ ನೋಟು, ಚಿಲ್ಲರೆ ಅನ್ನೋದೆಲ್ಲ ಹೇಳಲಿಕ್ಕೆ ಆಗಲ್ಲ. ಡಿಜಿಟಲ್, ವರ್ಚುವಲ್, ದಟ್ ಯೂಸಸ್ ಕ್ರಿಪ್ಟೋಗ್ರಾಫಿ ಫಾರ್ ಸೆಕ್ಯೂರಿಟಿ, ಅದರಲ್ಲಿ ಭದ್ರತೆಗೋಸ್ಕರ ಕ್ರಿಪ್ಟೋಗ್ರಾಫಿ ಬಳಸ್ತಾರೆ. ಆಪರೇಟ್ಸ್ ಆನ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಫಿಲಿಮ್ಸ್ ಅಲ್ಲೂ ಬಂದಿತ್ತು ಮೊದಲು.
ಬ್ಲಾಕ್ ಚೈನ್ ಟೆಕ್ನಾಲಜಿ, ಎಮರ್ಜಿಂಗ್ ಟೆಕ್ನಾಲಜಿ ಬಗ್ಗೆ ಕೇಳ್ತಾ ಇರ್ತಾರೆ. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂಡ್ ಇಸ್ ನಾಟ್ ಬ್ಯಾಕ್ಡ್ ಬೈ ಎನಿ ಸೆಂಟ್ರಲ್ ಅಥಾರಿಟಿ. ಮತ್ತೆ ಯಾವುದೇ ಕೇಂದ್ರ ಸಂಸ್ಥೆ ನಿಯಂತ್ರಣದಲ್ಲಿ ಇರೋದಿಲ್ಲ. ಯಾಕಂದ್ರೆ ಬ್ಲಾಕ್ ಚೈನ್ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್, ಎಲ್ಲ ಕಡೆ ಪವರ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇನ್ನು ಸಿಸ್ಟಮಿಕ್ ರಿಸ್ಕ್ ಅಂತ ಬಂದಿತ್ತಲ್ವಾ, ವ್ಯವಸ್ಥಿತ ಅಪಾಯ ಅಂತಂದ್ರೆ ಪಾಸಿಬಿಲಿಟಿ ದಟ್ ಫೇಲ್ಯೂರ್ ಆಫ್ ಒನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಮಾರ್ಕೆಟ್ ಕ್ಯಾನ್ ಟ್ರಿಗರ್ ಇನ್ಸ್ಟೆಬಿಲಿಟಿ ಅಕ್ರಾಸ್ ದಿ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್. ಯಾವುದೋ ಒಂದು ದೊಡ್ಡ ಸಂಸ್ಥೆ ಇರುತ್ತೆ, ದೊಡ್ಡ ಬ್ಯಾಂಕ್ ಇರುತ್ತೆ, ಆ ಬ್ಯಾಂಕಿಗೆ ಏನಾದ್ರೂ ಲಾಸ್ ಆದ್ರೆ, ಆ ಬ್ಯಾಂಕ್ ಬಿದ್ದು ಹೋದ್ರೆ, ದಿವಾಳಿ ಆದ್ರೆ, ಅದು ಇಡೀ ಫಿನಾನ್ಷಿಯಲ್ ಸಿಸ್ಟಮ್ ಮೇಲೆ ಅಪಾಯವನ್ನ ಉಂಟು ಮಾಡುತ್ತೆ. ಅಂಥದಕ್ಕೆ ನಾವು ಸಿಸ್ಟಮಿಕ್ ರಿಸ್ಕ್ ಅಂತ ಕರಿಬಹುದು. ಇಡೀ ವ್ಯವಸ್ಥೆ ಮೇಲೆ ಆಗುವಂತಹ ಅಪಾಯ. ಇನ್ನು ಒಂದು ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ ಡಿಬೇಟ್ ಆನ್ ಕ್ರಿಪ್ಟೋ ಕರೆನ್ಸಿ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI has expressed that cryptocurrency poses systemic financial risk. ಹೌದಾ? Cryptocurrencies are backed by central banks but operate with enhanced security through blockchain. ನೋಡಿ, ಇಷ್ಟೇ ಓದ್ಬಿಟ್ರೆ ನಮಗೆ ಬ್ಲಾಕ್ ಚೈನ್ ಅಂತ ಅಂದ್ಕೊಂಡು ಕರೆಕ್ಟ್ ಆಗಿ ನಾವು ಅದನ್ನ ಮಾರ್ಕ್ ಮಾಡಿಬಿಡ್ಬಹುದು ಸರಿ ಅಂತ. ಆದ್ರೆ ಮೊದಲನೇದು ಅರ್ಧ ನೋಡಿ, ಅರ್ಧ ಸ್ಟೇಟ್ಮೆಂಟ್, ಕ್ರಿಪ್ಟೋ ಕರೆನ್ಸೀಸ್ ಆರ್ ಬ್ಯಾಕ್ಡ್ ಬೈ ಸೆಂಟ್ರಲ್ ಬ್ಯಾಂಕ್ಸ್. ಸರಿನಾ? ಅದು ಥಿಂಕ್ ಮಾಡಿ. ಇಂಡಿಯಾ ಹ್ಯಾಸ್ ಆಲ್ರೆಡಿ ಅಡಾಪ್ಟೆಡ್ ಅ ಕಾಂಪ್ರಹೆನ್ಸಿವ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಫಾರ್ ಕ್ರಿಪ್ಟೋ ಕರೆನ್ಸಿ. ಭಾರತದಲ್ಲಿ ಆಲ್ರೆಡಿ ಇದೆಯಾ ಕ್ರಿಪ್ಟೋ ಕರೆನ್ಸಿಗೆ ಒಂದು ಯಾವ್ದಾದ್ರು ಒಂದು ಕಾನೂನಿನ ಚೌಕಟ್ಟು ಇದೆಯಾ? ಹಾಗಾದ್ರೆ ಎಷ್ಟು ಕರೆಕ್ಟ್? ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್, ಮೊದಲನೇದು ಕರೆಕ್ಟ್, ಎರಡನೇದು ರಾಂಗ್. ಯಾಕಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಇಸ್ ನಾಟ್ ಬ್ಯಾಕ್ಡ್ ಬೈ ಎನಿ ಸೆಂಟ್ರಲ್ ಅಥಾರಿಟಿ. ಥರ್ಡ್ ಒನ್ ಇಸ್ ಆಲ್ಸೋ ರಾಂಗ್ ಬಿಕಾಸ್ ಇಂಡಿಯಾ ಇಸ್ ಕಾಶಿಯಸ್, ನಾಟ್ ಫುಲ್ಲಿ ಅಡಾಪ್ಟೆಡ್. ಯಾವುದೇ ಒಂದು ಕ್ರಮವನ್ನ ಇನ್ನೂ ಸರಿಯಾಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಅಂದ್ರೆ ಕಾಶಿಯಸ್ ಆಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ಇವತ್ತಿನ ಆರ್ಟಿಕಲ್ ಗಳನ್ನು ನೋಡೋಣ. ಟು ಬಿಲ್ಡ್ ರೋಡ್ಸ್ ಇಸ್ ಟು ಬಿಲ್ಡ್ ಪೀಸ್. ಆರ್ಟಿಕಲ್ ಅಲ್ಲಿ ಮುಖ್ಯವಾಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇನ್ ಇಂಡಿಯಾಸ್ ಟ್ರೈಬಲ್ ಹಿಂಟರ್ಲ್ಯಾಂಡ್ಸ್ ಅಂತಂದ್ರೆ ಮೊನ್ನೆ ಸಹ ಒಂದ್ಸರಿ ಬಂದಿತ್ತು. ಒಳನಾಡು ಅಂತಂದ್ರೆ ಮುನ್ನೆಲೆ ಸಮಾಜದ ಮುಖ್ಯ ನೆಲೆಗೆ ಬರದೇ ಇರತಕ್ಕಂತಹ ಬಹುದೂರದ ಪ್ರದೇಶಗಳಾಗಿರಬಹುದು. ಇಲ್ಲಿ ಟ್ರೈಬಲ್ ಹಿಂಟರ್ಲ್ಯಾಂಡ್, ಕಾಡಿನ ಮಧ್ಯದಲ್ಲಿ ಬಹುದೂರದಲ್ಲಿ ಬುಡಕಟ್ಟು ಜನಾಂಗದವರು ಇರ್ತಾರಲ್ವಾ, ಅಂತಹ ಪ್ರದೇಶಗಳು ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾದಲ್ಲೆಲ್ಲ ಜಾಸ್ತಿ ಇದೆ. ಎಸ್ಪೆಷಲಿ ಮಾವೋಯಿಸ್ಟ್ ಅಫೆಕ್ಟೆಡ್ ಏರಿಯಾಸ್. ಈ ಛತ್ತೀಸ್ಗಢದಲ್ಲೆಲ್ಲ ನಕ್ಸಲ್ ಚಟುವಟಿಕೆಗಳು ಜಾಸ್ತಿ ಇದೆ. ರೋಡ್ಸ್ ಆರ್ ನಾಟ್ ಜಸ್ಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ಸ್. ಇಂಥ ಟ್ರೈಬಲ್ ಪೀಪಲ್ ಇರುವಂತಹ ಒಂದು ಪ್ರದೇಶಗಳಲ್ಲಿ ರೋಡ್ಸ್ ಅನ್ನೋದು ಕೇವಲ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಲ್ಲ. ಅಂತಂದ್ರೆ ಅಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಸಾಧನ ಮಾತ್ರ ಅಲ್ಲ. ರೋಡ್ಸ್ ಅಂತಂದ್ರೆ ಏನು? ಗವರ್ನೆನ್ಸ್ ಅರೈವಲ್ ಇನ್ ಕಾನ್ಫ್ಲಿಕ್ಟ್ ಝೋನ್ಸ್. ಇಂಥ ಮಾವೋಯಿಸ್ಟ್ ಅಫೆಕ್ಟ್ ಅಂತ ಹೇಳಿದ್ವಲ್ವಾ, ಹಾಗಾಗಿ ಯಾವುದೇ ಸಂಘರ್ಷ ಆದ್ರೂ ಅಲ್ಲಿ ಸರ್ಕಾರ ಮೊದಲು ತಲುಪಬೇಕು ಅಂತಂದ್ರೆ ಅದಕ್ಕೆ ರೋಡ್ಸ್ ಇರಬೇಕು. ಆ ಕಾನ್ಫ್ಲಿಕ್ಟ್ ಝೋನ್ಗಳಲ್ಲಿ ಸರ್ಕಾರ, ಗವರ್ನೆನ್ಸ್, ಅದರಲ್ಲೂ ಆಡಳಿತದ ವ್ಯವಸ್ಥೆ ಅಲ್ಲಿಗೂ ಸಹ ತಲುಪಬೇಕು. ಅದಕ್ಕೆ ರೋಡ್ಗಳು ಕಾರಣ ಆಗುತ್ತೆ. ಇನ್ನು ಎಕನಾಮಿಕ್ ಆಪರ್ಚುನಿಟಿ, ಯಾವುದೇ ಒಂದು ವಿಭಾಗಕ್ಕೆ ಆರ್ಥಿಕ ವಲಯದ ಸೌಲಭ್ಯಗಳು ಸಿಗಬೇಕು, ಅವಕಾಶಗಳು ಸಿಗಬೇಕು ಅಂತಂದ್ರೆ, ಉದಾಹರಣೆಗೆ ಜಾಬ್ಸ್ ಇರಬಹುದು, ಮಾರ್ಕೆಟ್, ಸರ್ವಿಸ್, ಎಲ್ಲದಕ್ಕೂ ಬೇಕಾಗಿರೋದು ರೋಡ್ಗಳು. ಅದು ಸಹ ಮುಖ್ಯವಾಗಿರುತ್ತೆ. ಸೆಕ್ಯೂರಿಟಿ ಅಂಡ್ ಸ್ಟೇಟ್ ಪ್ರೆಸೆನ್ಸ್, ಯಾವಾಗ ಅಲ್ಲಿ ರೋಡು ಅಥವಾ ಯಾವುದೇ ಕನೆಕ್ಟಿವಿಟಿ ಇರುತ್ತೋ ಅಲ್ಲಿ ನಾವು ಸಮರ್ಥವಾಗಿ ನಮ್ಮ ಸೆಕ್ಯೂರಿಟಿ ಫೋರ್ಸ್ ಗಳನ್ನ ಕಳಿಸಬಹುದು. ಮತ್ತೆ ನಮ್ಮ ಸರ್ಕಾರ ಆ ಒಂದು ಪ್ರದೇಶವನ್ನ ಇನ್ನಷ್ಟು ಸಮರ್ಪಕವಾಗಿ ನಿಭಾಯಿಸಬಹುದು. ಹಾಗಾಗಿ ರೆಡ್ಯೂಸಿಂಗ್ ಇನ್ಸರ್ಜೆಂಟ್ ಕಂಟ್ರೋಲ್. ಮತ್ತೆ ಈ ಮಾವೋಯಿಸ್ಟ್ ವಾದಿಗಳು ದಂಗೆ ಏಳೋದು, ಹಲವಾರು ರೀತಿಯ ಘರ್ಷಣೆಗಳನ್ನ ನಾವು ಕಡಿಮೆ ಮಾಡಬಹುದು. ಇನ್ನು ಮುಖ್ಯವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವೈ ರೋಡ್ಸ್ ಮ್ಯಾಟರ್ ಇನ್ ಇನ್ಸರ್ಜೆನ್ಸಿ ಏರಿಯಾಸ್. ಇಂಥ ಮಾವೋಯಿಸ್ಟ್ ಪ್ರದೇಶಗಳಾಗಿರಬಹುದು ಅಥವಾ ಯಾವುದೇ ಒಂದು ದಂಗೆ ಏಳುವಂತಹ ಪ್ರದೇಶಗಳಲ್ಲಿ ರೋಡ್ಸ್ ಯಾಕೆ ಇಂಪಾರ್ಟೆಂಟು? ಸೊ ವ್ಯಾರ್ ದಿ ಸ್ಟೇಟ್ ಇಸ್ ಅಬ್ಸೆಂಟ್, ಇನ್ಸರ್ಜೆಂಟ್ಸ್ ಫಿಲ್ ದ ಗ್ಯಾಪ್ ವಿತ್ ಪ್ಯಾರಲಲ್ ಸಿಸ್ಟಮ್. ಎಲ್ಲಿ ನಮ್ಮ ಕಾನೂನು ಸರ್ಕಾರ ಅಂತಂದ್ರೆ ನಾವು ದೇಶದಾದ್ಯಂತ ನಾವು ಅಳವಡಿಸ್ಕೊಂಡಿದ್ದೇವೆ ಅಲ್ವಾ ಸಂವಿಧಾನದ ಮೂಲಕ, ಆ ಸರ್ಕಾರದ ಅಸ್ತಿತ್ವ ಇರೋದಿಲ್ವೋ ಅಂಥ ಬದಿಗೆಲ್ಲ, ಅಂಥ ಕಡೆಯಲ್ಲೆಲ್ಲ ಇನ್ಸರ್ಜೆಂಟ್ಸ್ಗಳು ಅಂದ್ರೆ ದಂಗೆಕೋರರು, ಬೇರೆ ಬೇರೆ ಗುಂಪುಗಳು ತಮ್ಮದೇ ಆದಂತಹ ಪ್ಯಾರಲಲ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತವೆ. ಅವರದ್ದೇ ಆದ ಒಂದು ಬೇರೆ ಒಂದು ಸಿಸ್ಟಮ್ಗಳನ್ನ, ಅವರದ್ದೇ ಕೋರ್ಟ್ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಅವರದ್ದೇ ಇರುತ್ತೆ, ಎಕ್ಸ್ಟಾರ್ಷನ್ ಪ್ರತಿಯೊಂದು ಸಹ ಅವರೇ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಇನ್ನು ರೋಡ್ ಬ್ರೇಕ್ ದಿಸ್ ಐಸೋಲೇಷನ್. ಯಾವಾಗ ಒಳ್ಳೆ ರೋಡ್ ಅಲ್ಲಿ ಕ್ರಿಯೇಟ್ ಆಗುತ್ತೋ ಸರ್ಕಾರ ಅಲ್ಲಿಗೆ ಸಹ ತಲುಪುತ್ತೆ. ರೀಕನೆಕ್ಟ್ ವಿಲೇಜಸ್ ಟು ದಿ ಸ್ಟೇಟ್ ಅಂಡ್ ಮಾರ್ಕೆಟ್. ಆವಾಗ ಅಲ್ಲಿನ ಜನರಿಗೆ ದೇಶದ ಜೊತೆ, ಹೊರಗಿನ ಪ್ರಪಂಚದ ಜೊತೆ, ಮಾರುಕಟ್ಟೆಗಳ ಜೊತೆ ಒಂದು ಕನೆಕ್ಟಿವಿಟಿ ಸಿಗ್ತಾ ಹೋಗುತ್ತೆ. ರಿಸರ್ಚ್ ಶೋ ರೂರಲ್ ರೋಡ್ಸ್ ಬ್ರಿಂಗ್. ರಿಸರ್ಚ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ,
ರೂರಲ್ ರೋಡ್ಗಳು, ಹಳ್ಳಿಗಳಿಗೆ ಒಳ್ಳೆ ರೋಡ್ಗಳು ಇದ್ರೆ ಹೈಯರ್ ಆಕ್ಸೆಸ್ ಟು ಎಜುಕೇಶನ್, ಅಲ್ಲಿ ಒಳ್ಳೆ ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಅಥವಾ ಎಲೆಕ್ಟ್ರಿಸಿಟಿ, ಜಾಬ್ಸ್ ಇದೆಲ್ಲ ಅಲ್ಲಿ ನಾವು ಚೆನ್ನಾಗಿ ನೋಡಬಹುದು. ಲೋವರ್ ರಿಕ್ರೂಟ್ಮೆಂಟ್ ಫಾರ್ ಇನ್ಸರ್ಜೆಂಟ್ ಗ್ರೂಪ್ಸ್, ಅಂತ ಪ್ರದೇಶಗಳಲ್ಲಿ ಹೋಗಿ ಇನ್ಸರ್ಜೆಂಟ್ ಗ್ರೂಪ್ಸ್ಗಳು ರಿಕ್ರೂಟ್ಮೆಂಟ್ ಮಾಡೋದು ಕಡಿಮೆ. ಮತ್ತೆ ವೈಲೆನ್ಸ್ ಮತ್ತೆ ಕ್ರೈಮ್, ಹಿಂಸಾಚಾರಗಳು, ಅಪರಾಧಗಳು ಆಗೋದು ಸಹ ಒಂದು ಪ್ರಮಾಣ ಕಡಿಮೆ ಇರುತ್ತೆ. ರಿಸ್ಕ್ ಅಂಡ್ ಸೇಫ್ ಗಾರ್ಡ್ಸ್ ನೋಡೋದಾದ್ರೆ, ರೋಡ್ಸ್ ಅಲೋನ್ ಕೆನಾಟ್ ಎನ್ಶೋರ್ ಪೀಸ್. ದೇ ಕ್ಯಾನ್ ಆಲ್ಸೋ ಬಿ ಮಿಸ್ಯೂಸ್ಡ್ ಫಾರ್ ಮಿಲಿಟರಿ ಮೂವ್ಮೆಂಟ್, ಸರ್ವೆಲೆನ್ಸ್ ಅಂಡ್ ಕಂಟ್ರೋಲ್ ವಿತೌಟ್ ರಿಯಲ್ ಗವರ್ನೆನ್ಸ್. ಸರ್ಕಾರ ತನಗೋಸ್ಕರ ರೋಡ್ ಬಿಲ್ಡ್ ಮಾಡಿರಬಹುದು, ಆದ್ರೆ ಅದನ್ನ ಅವರು ಸಹ ಯೂಸ್ ಮಾಡ್ಕೊಳ್ತಾರೆ, ಮಿಲಿಟರಿ ಮೂವ್ಮೆಂಟ್ಗೆ ಸಹ ಯೂಸ್ ಆಗಬಹುದು. ಅದೇ ರೀತಿ ಮಿಸ್ಯೂಸ್ ಆಗುತ್ತೆ ಸರ್ವೆಲೆನ್ಸ್ ಅಂಡ್ ಕಂಟ್ರೋಲ್ ವಿತೌಟ್ ರಿಯಲ್ ಗವರ್ನೆನ್ಸ್. ಯಾವುದೇ ಸಮರ್ಪಕ ಆಡಳಿತ ಇಲ್ಲದೆ ಆ ಜನರನ್ನ ಸರ್ವೈಲೆನ್ಸ್ ಮಾಡ್ಲಿಕ್ಕೆ, ಅವರನ್ನ ಮುಖ್ಯವಾಗಿ ಯಾವ್ದಾದ್ರು ಒಂದು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆ ರೋಡ್ಗಳು ಯೂಸ್ ಆಗಬಹುದು, ಮಿಸ್ಯೂಸ್ ಆಗಬಹುದು. ಸೊ ದೇರ್ಫೋರ್ ರೋಡ್ಸ್ ಮಸ್ಟ್ ಬಿ ಬಿಲ್ಟ್ ವಿತ್ ಸೇಫ್ ಗಾರ್ಡ್ಸ್. ಹಾಗಾಗಿ ರೋಡ್ಸ್ ಅನ್ನ ಬಿಲ್ಡ್ ಮಾಡಬೇಕಾದ್ರೆ ಅದರಲ್ಲಿ ಕೆಲವು ಸೇಫ್ ಗಾರ್ಡ್ಗಳನ್ನ, ಸುರಕ್ಷತಾ ಕ್ರಮಗಳನ್ನ ಅಳವಡಿಸಿರ್ಬೇಕು. ಜಸ್ಟಿಸ್ ಮೆಕ್ಯಾನಿಸಮ್, ಕನ್ಸಲ್ಟೇಷನ್ ವಿತ್ ಲೋಕಲ್ಸ್ ಅಂತಂದ್ರೆ ಅಲ್ಲಿನ ಲೋಕಲ್ ಅಂದ್ರೆ ಯಾರು, ಸ್ಥಳೀಯರ ಒಂದು ಸಲಹೆಗಳನ್ನ ಪಡ್ಕೊಳ್ಳೋದು. ಪ್ರೊಟೆಕ್ಷನ್ ಆಫ್ ಟ್ರೈಬಲ್ ರೈಟ್ಸ್ ಅಂಡ್ ಲ್ಯಾಂಡ್, ಬುಡಕಟ್ಟು ಜನಾಂಗದವರು ಇರ್ತಾರೆ, ಅವರ ಹಕ್ಕುಗಳಿಗೆ, ಅವರ ಭೂಮಿಗೆ ಯಾವುದೇ ಧಕ್ಕೆ ಆಗಬಾರ್ದು, ಅದನ್ನ ಕಿತ್ಕೊಳ್ಬಾರ್ದು, ಅದಕ್ಕೂ ಸಹ ರಕ್ಷಣೆ ಸಿಗಬೇಕು. ಇನ್ನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಅಲ್ಲಿ ಸ್ಕೂಲ್ ಇರಬಹುದು, ಕ್ಲಿನಿಕ್, ಪಂಚಾಯತ್ ಅದೆಲ್ಲ ಸಹ ಡೆವಲಪ್ ಆಗಬೇಕು. ಬರೀ ರೋಡ್ ಮಾತ್ರ ಬಿಲ್ಡ್ ಮಾಡಿದ್ರೆ ಸಾಕಾಗೋದಿಲ್ಲ. ಅಲಾಂಗ್ ವಿತ್ ರೋಡ್ಸ್ ದೀಸ್ ಥಿಂಗ್ಸ್ ಆಲ್ಸೋ ಶುಡ್ ಬಿ ಡೆವಲಪ್ಡ್. ಇನ್ನು ಲಾರ್ಜರ್ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ರೋಡ್ಸ್ ಸಿಂಬಲ್ಸ್ ಆಫ್ ದಿ ಸ್ಟೇಟ್ಸ್ ಲೆಜಿಟಿಮೇಸಿ ಇನ್ ರಿಮೋಟ್ ಏರಿಯಾಸ್. ಮೊದಲು ಹೇಳಿದ ಹಾಗೆ, ಎಲ್ಲಿ ರೋಡ್ ಇದೆಯೋ ಅಲ್ಲಿ ಸರ್ಕಾರ ತನ್ನ ಯೋಜನೆಗಳನ್ನ, ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳಬಹುದು, ಅದನ್ನ ಅಲ್ಲಿ ತಲುಪಿಸಬಹುದು. ದೇ ಕ್ಯಾರಿ ಬೋತ್ ರಿಲೀಫ್ ಅಂಡ್ ರಿಪ್ರೆಷನ್ ರಿಸ್ಕ್ ಇಫ್ ನಾಟ್ ಸಪೋರ್ಟೆಡ್ ಬೈ ಜಸ್ಟಿಸ್. ಒಂದು ರಿಲೀಫ್ ಸಿಗುತ್ತೆ, ಬೇರೆ ಬೇರೆ ಸೌಲಭ್ಯಗಳಿಗೆ, ಆಕ್ಸೆಸ್ ಟು ಸರ್ವಿಸ್, ಸೌಲಭ್ಯಗಳಿಗೆ ಅವರಿಗೆ ಅವಕಾಶ ಸಿಗುತ್ತೆ, ಆದ್ರೆ ಅದು ರಿಪ್ರೆಷನ್ಗೆ ಸಹ ಕಾರಣ ಆಗಬಹುದು, ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು ಎಷ್ಟೋ ಜನ, ಆವಾಗ ಜಸ್ಟಿಸ್ ಅಲ್ಲಿ ಇಲ್ಲದೆ ಇರುವಾಗ. ಫಾರ್ ಮಾವೋಯಿಸ್ಟ್ ಅಫೆಕ್ಟೆಡ್ ರೀಜನ್ಸ್, ರೋಡ್ಸ್ ಪ್ಲಸ್ ಗವರ್ನೆನ್ಸ್, ಪೀಸ್, ಡಿಗ್ನಿಟಿ, ಆಪರ್ಚುನಿಟಿ. ಎಲ್ಲಿ ಇಂತಹ ಮಾವೋಯಿಸ್ಟ್ಗಳು ಜಾಸ್ತಿ ಇರ್ತಾರೋ ಅಲ್ಲಿ ರೋಡ್ ಸರಿಯಾಗಿದ್ರೆ, ಅದ್ರ ಜೊತೆ ಆಡಳಿತ ವ್ಯವಸ್ಥೆಯು ಸಹ ಸಮರ್ಪಕವಾಗಿದ್ರೆ ಅಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಡಿಗ್ನಿಟಿ, ಘನತೆ, ಮತ್ತೆ ಆಪರ್ಚುನಿಟಿ, ಅಲ್ಲಿನ ಜನರಿಗೆ ಹೊರಗಿನ ಜಗತ್ತಿನ ಎಲ್ಲಾ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ರೋಡ್ಸ್ ಇನ್ ಕಾನ್ಫ್ಲಿಕ್ಟ್ ಟ್ರೈಬಲ್ ರೀಜನ್ಸ್ ಆರ್ ನಾಟ್ ಜಸ್ಟ್ ಅಬೌಟ್ ಕನೆಕ್ಟಿವಿಟಿ, ಕೇವಲ ಸಂಪರ್ಕಕ್ಕೆ ಇರುವಂತಹ ಮಾಧ್ಯಮ ಅಲ್ಲ. ದೇ ಆರ್ ಆಲ್ಸೋ ಪೀಸ್, ಇನ್ಕ್ಲೂಷನ್ ಅಂಡ್ ಗವರ್ನೆನ್ಸ್. ಸೊ ದೇ ಆರ್ ಆಲ್ಸೋ ಅಬೌಟ್ ಶಾಂತಿ, ಸುವ್ಯವಸ್ಥೆ, ಎಲ್ಲರನ್ನ ಒಳಗೊಂಡಂತಹ ಸಮಾಜ, ಉತ್ತಮ ಆಡಳಿತದ ಸಂಕೇತನೂ ಹೌದು. ವಿತ್ ಸೇಫ್ ಗಾರ್ಡ್ಸ್ ದೇ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇನ್ಸರ್ಜೆನ್ಸಿ ಹಿಟ್ ಏರಿಯಾಸ್ ಇಂಟು ಸ್ಪೇಸಸ್ ಆಫ್ ಆಪರ್ಚುನಿಟಿ ಅಂಡ್ ಟ್ರಸ್ಟ್. ಸರಿಯಾಗಿ ನಾವು ಸೇಫ್ ಗಾರ್ಡ್ಗಳನ್ನ, ಸುರಕ್ಷಿತ ಕ್ರಮಗಳನ್ನ ಅಳವಡಿಸ್ಕೊಂಡ್ರೆ ಆ ರೋಡ್ಗಳು ಈ ಇನ್ಸರ್ಜೆನ್ಸಿ ಹಿಟ್ ಏರಿಯಾಸ್ಗಳಲ್ಲಿ, ಇಂತಹ ಎಷ್ಟು ಘಟನೆಗಳು ನಡೆದಿರುತ್ತಲ್ವಾ, ಇನ್ಸರ್ಜೆನ್ಸಿ ದಂಗೆ ಅಂತಹ ಘಟನೆಗಳು, ಆ ಅಂತಹ ಪ್ರದೇಶಗಳನ್ನೇ ನಾವು ಅವಕಾಶಕ್ಕಾಗಿ ತಯಾರು ಮಾಡಬಹುದು. ಅಲ್ಲಿ ಒಂದು ಹೊಸ ಆಪರ್ಚುನಿಟಿ, ಟ್ರಸ್ಟ್ ಬಿಲ್ಡ್ ಮಾಡಲಿಕ್ಕೆ ರೋಡ್ಗಳು ಹೆಲ್ಪ್ ಆಗುತ್ತೆ, ಅದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್, ದ ವೇ ಫಾರ್ವರ್ಡ್ ಆನ್ ಕಚ್ತೀವು ಪಾಕ್ ಸ್ಟ್ರೇಟ್ ಡಿಸ್ಪ್ಯೂಟ್. ಬ್ಯಾಕ್ ಗ್ರೌಂಡ್ ನೋಡೋಣ. ಕಚತೀವು ಅಂತ ಒಂದು ಐಲ್ಯಾಂಡ್ ಇದೆ, ಹೋಗಿ ಮ್ಯಾಪ್ ಅಲ್ಲಿ ಚೆಕ್ ಮಾಡಿ ಎಲ್ಲಿ ಬರುತ್ತೆ ಅಂತ. ಸ್ಮಾಲ್ ಐಲ್ಯಾಂಡ್ ಇನ್ ಪಾಕ್ ಸ್ಟ್ರೇಟ್. ಪಾಕ್ ಸ್ಟ್ರೇಟ್ ಅಂತ ಎಲ್ಲಿ ಬರುತ್ತೆ? ಭಾರತ, ಶ್ರೀಲಂಕಾ, ಪಾಕ್ ಜಲಸಂಧಿ ನೆನಪಾಗಿರಬಹುದು ನಿಮ್ಗೆ. ಇಂಡಿಯಾ ಮತ್ತೆ ಶ್ರೀಲಂಕಾದ ನಡುವೆ ಇರುವುದು ಪಾಕ್ ಸ್ಟ್ರೇಟ್. ಅಲ್ಲಿರುವಂತಹ ಒಂದು ಐಲ್ಯಾಂಡ್, ಒಂದು ದ್ವೀಪ, ಅದರ ಹೆಸರು ಕಚ್ತೀವು. ಇಶ್ಯೂ ಏನು? ಬೋತ್ ಕಂಟ್ರೀಸ್ ಹ್ಯಾವ್ ಫಿಶರ್ಮ್ಯಾನ್ ಡಿಸ್ಪ್ಯೂಟ್. ಎರಡೂ ದೇಶದ ಮೀನುಗಾರರು ಆಗಾಗ ಇಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದರ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಫಿಶಿಂಗ್ ರೈಟ್ಸ್ ಅಂಡ್ ಸಾವರ್ನಿಟಿ. ಶ್ರೀಲಂಕಾ ಈ ಪ್ರದೇಶ ತನ್ನದು ಅಂತ ಹೇಳುತ್ತೆ, ಅಲ್ಲಿನ ಮೀನುಗಾರರು ಹೋಗಿ ಮೀನುಗಾರಿಕೆ ನಡೆಸ್ತಾರೆ. ಇನ್ನು ಭಾರತದ ಮೀನುಗಾರರು ಸಹ ಹೋಗಿ ಮೀನುಗಾರಿಕೆ ನಡೆಸಿ ತಮಗೆ ಆ ಒಂದು ಫಿಶಿಂಗ್ ರೈಟ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಪ್ರಾಬ್ಲಮ್ ಏನು? ಬಾಟಮ್ ಟ್ರಾಲಿಂಗ್ ಬೈ ಮೆಕನೈಸ್ಡ್ ಇಂಡಿಯನ್ ಬೋಟ್ಸ್. ಬಾಟಮ್ ಟ್ರಾಲಿಂಗ್ ಅಂತಂದ್ರೆ ಏನು? ಸಾರಿ, ತಿಳ್ಕೊಂಡು ಕಮೆಂಟ್ ಮಾಡಿ, ಹೋಮ್ವರ್ಕ್ ಇದು ನಿಮ್ಗೆ. ಏನು ಬಾಟಮ್ ಟ್ರಾಲಿಂಗ್ ಅಂತಂದ್ರೆ, ಅದರಿಂದ ಏನು ಅಪಾಯ ಇದೆ ತಿಳ್ಕೊಂಡಿರಿ. ಇಂಡಿಯನ್ ಬೋಟ್ಸ್ ಗಳಿಂದ ಈ ಬಾಟಮ್ ಟ್ರಾಲಿಂಗ್ ಆಗ್ತಾ ಇದೆ, ಅದರಿಂದಾಗಿ ಮರೀನ್ ಲೈಫ್, ಆ ಒಂದು ಸಮುದ್ರ ಜೀವಿಗಳು ಅಥವಾ ಅಲ್ಲಿನ ಒಂದು ಜೀವಿಗಳಿಗೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಇನ್ ಶ್ರೀಲಂಕನ್ ವಾಟರ್ಸ್ ಲೀಡ್ಸ್ ಟು ಅರೆಸ್ಟ್ ಆಫ್ ಇಂಡಿಯನ್ ಫಿಶರ್ಮೆನ್. ಇವರು ಬಾಟಮ್ ಟ್ರಾಲಿಂಗ್ ಮಾಡೋದ್ರಿಂದ ಅಲ್ಲಿನ ಸಮುದ್ರ ಜೀವಿಗಳಿಗೆ ಹಾನಿ ಆಗ್ತಾ ಇದೆ. ಹಾಗಾಗಿ ಇಂಡಿಯಾದಿಂದ ಹೊರಟಿರತಕ್ಕಂತಹ ಫಿಶರ್ಮೆನ್ ಗಳನ್ನ ಶ್ರೀಲಂಕಾದ ಅಲ್ಲಿನ ವ್ಯವಸ್ಥೆ ಅರೆಸ್ಟ್ ಮಾಡಿಬಿಡುತ್ತೆ.
ಆವಾಗ ನೀವು ಕೇಳಿರಬಹುದು, ಮೀನುಗಾರರ ಬಂಧನ ಆಗ್ತಾ ಇರುತ್ತೆ, ಅದರ ಬಗ್ಗೆ ನೀವು ನೋಡಿರಬಹುದು. ಇನ್ನು ಲೈವ್ಲಿಹುಡ್ ವರ್ಸಸ್ ಕನ್ಸರ್ವೇಷನ್. ತಮಿಳುನಾಡು ಫಿಶರ್ಮೆನ್ ಹ್ಯಾವ್ ಡಿಪೆಂಡೆಡ್ ಆನ್ ದೀಸ್ ವಾಟರ್ ಫಾರ್ ಸೆಂಚುರೀಸ್. ಈ ತಮಿಳುನಾಡಿನ ಎಷ್ಟೋ ಮೀನುಗಾರರು ಇಲ್ಲಿಯೇ ಮೀನುಗಾರಿಕೆ ನಡೆಸ್ತಾ ಬಂದಿದ್ದಾರೆ, ಎಷ್ಟೋ ಸೆಂಚುರೀಸ್ಗಳಿಂದ, ಎಷ್ಟೋ ಶತಮಾನಗಳಿಂದ. ಬಟ್ ಮರೀನ್ ರಿಸೋರ್ಸಸ್ ಆರ್ ಡಿಪ್ಲೀಟಿಂಗ್. ಆದರೆ ಇವರು ಅದನ್ನೇ ಮುಂದುವರ್ಸ್ಕೊಂಡು ಬಂದಿರೋದ್ರಿಂದ ಈ ಕಡೆ ಜಲ ಸಂಪನ್ಮೂಲಗಳು ಅಥವಾ ಸಮುದ್ರದಲ್ಲಿರುವಂತಹ ಸಂಪನ್ಮೂಲಗಳು ಡಿಪ್ಲೀಟ್ ಆಗ್ತಾ ಇವೆ, ಕಡಿಮೆ ಆಗ್ತಾ ಬಂದಿದೆ. ಡ್ಯೂ ಟು ಓವರ್ ಫಿಶಿಂಗ್ ಅಂಡ್ ಡಿಸ್ಟ್ರಕ್ಟಿವ್ ಪ್ರಾಕ್ಟೀಸಸ್. ಒಂದು ಓವರ್ ಫಿಶ್ ಮಾಡೋದು, ತುಂಬಾ ಮೀನುಗಾರಿಕೆ ನಡೆಸೋದು ಅಗತ್ಯಕ್ಕಿಂತ ಜಾಸ್ತಿ. ಅದ್ರ ಜೊತೆ ಡಿಸ್ಟ್ರಕ್ಟಿವ್ ಪ್ರಾಕ್ಟೀಸಸ್, ಈಗ ಬಾಟಮ್ ಟ್ರಾಲಿಂಗ್ ಅಂತ ಹೇಳಿದೆ, ಟ್ರಾಲ್ ನೆಟ್ಸ್ ಏನಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೇನೆ ನೋಡಿ. ಡಿಸ್ಟ್ರಕ್ಟಿವ್ ಪ್ರಾಕ್ಟೀಸ್ ಗಳನ್ನ ಫಾಲೋ ಮಾಡ್ತಾರೆ. ಸೊ ದಿಸ್ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಲೈವ್ಲಿಹುಡ್ ಸೆಕ್ಯೂರಿಟಿ ಆಫ್ ಇಂಡಿಯನ್ ಫಿಶರ್ಮೆನ್ ಅಂಡ್ ಶ್ರೀಲಂಕಾಸ್ ಇಕೋಲಾಜಿಕಲ್ ಪ್ರೊಟೆಕ್ಷನ್ ಮೆಜರ್ಸ್. ಹಾಗಾಗಿ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರ್ತಾ ಇದೆ, ಒಂದು ಸಂಘರ್ಷ ಎದುರಾಗ್ತಾ ಇದೆ. ಯಾರ್ಯಾರ ನಡುವೆ? ಒಂದು ಭಾರತದ ಫಿಶರ್ಮೆನ್, ಭಾರತದ ಮೀನುಗಾರರ ಲೈವ್ಲಿಹುಡ್ ಸೆಕ್ಯೂರಿಟಿ, ಅವರ ಜೀವನೋಪಾಯಕ್ಕೆ ಸಂಬಂಧಪಟ್ಟಿದ್ದು. ಅದರ ಜೊತೆ ಶ್ರೀಲಂಕಾಸ್ ಇಕೋಲಾಜಿಕಲ್ ಪ್ರೊಟೆಕ್ಷನ್, ಆ ಸಮುದ್ರದ ಒಂದು ಪ್ರದೇಶ ಶ್ರೀಲಂಕಾಕ್ಕೆ ಸೇರಿದ್ದು, ಅಲ್ಲಿನ ಮರೀನ್ ಲೈಫ್ಗೆ ಹಾನಿ ಆಗ್ತಾ ಇದೆ ಅಂತಂದ್ರೆ ಶ್ರೀಲಂಕಾದ ಇಕೋಲಾಜಿಕಲ್ ಪ್ರೊಟೆಕ್ಷನ್ ಮೆಜರ್ಗಳಿಗೆ ಒಂದು ಅಡೆತಡೆ ಎದುರಾದ ಹಾಗೆ. ಹಾಗಾಗಿ ಅದೆರಡರ ನಡುವೆ ಒಂದು ಪ್ರಾಬ್ಲಮ್ ಎದುರಾಗ್ತಾ ಇದೆ. ಮಿಸ್ಕನ್ಸೆಪ್ಷನ್ ಅಂಡ್ ಲೀಗಲ್ ಇಶ್ಯೂಸ್ ಬಗ್ಗೆ ನೋಡೋದಾದ್ರೆ, ಪಬ್ಲಿಕ್ ಆಫನ್ ಥಿಂಗ್ಸ್ ಕಚತೀವು ಇಸ್ ಲಾಸ್ ಆಫ್ ಇಂಡಿಯನ್ ಟೆರಿಟರಿ. ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನೋಡಿ ಕರೆಕ್ಟ್ ಆಗಿ, ಎಷ್ಟೋ ಸಾರಿ ಜನರು ಏನಂದ್ಕೊಳ್ತಾರೆ, ಕಚತೀವು ಲಾಸ್ ಆಫ್ ಇಂಡಿಯನ್ ಟೆರಿಟರಿ, ನಮ್ ದೇಶ ಕಳ್ಕೊಂಡ್ ಬಿಡ್ತು ಅದನ್ನ. ಆದ್ರೆ ಬಟ್ ಇಟ್ ವಾಸ್ ಆಲ್ವೇಸ್ ಪಾರ್ಟ್ ಆಫ್ ಶ್ರೀಲಂಕಾ ಆಸ್ ಪರ್ ಹಿಸ್ಟೋರಿಕಲ್ ರೆಕಾರ್ಡ್ಸ್. ಐತಿಹಾಸಿಕ ದಾಖಲೆಗಳ ಪ್ರಕಾರ ಇದು ಯಾವಾಗ್ಲಿಂದಾನು, ಮೊದಲಿಂದಾನು ಶ್ರೀಲಂಕಾದ ಭಾಗನೇ ಆಗಿತ್ತು. 1974-76 ನೋಡಿ, ಇಂಡಿಯಾ ಶ್ರೀಲಂಕಾ ಮ್ಯಾರಿಟೈಮ್ ಬೌಂಡ್ರಿ ಅಗ್ರಿಮೆಂಟ್ಸ್ ಸೆಟಲ್ಡ್ ಬೌಂಡ್ರೀಸ್. ಆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬೌಂಡ್ರಿ ಸೆಟಲ್ ಮಾಡ್ಕೊಂಡಿದ್ದೀವಿ. ಇನ್ನು UN ಕ್ಲಾಸ್, ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ, ಈ ವರ್ಷ ಇದ್ರ ಮೇಲೆ ಪ್ರಶ್ನೆಗಳು ಬರಬಹುದು, ಮೊದಲು ಸಹ ಸುದ್ದಿಯಲ್ಲಿತ್ತು. ಸಪೋರ್ಟ್ ಶ್ರೀಲಂಕಾಸ್ ಕ್ಲೇಮ್, ಸಾರಿ, ಈ ಒಂದು UN ಕ್ಲಾಸ್ ಏನ್ ಹೇಳುತ್ತೆ, ಶ್ರೀಲಂಕಾದ ಒಂದು ಕ್ಲೇಮ್ಗಳನ್ನ ಸಪೋರ್ಟ್ ಮಾಡುತ್ತೆ. ಸೊ ದ ಇಶ್ಯೂ ಇಸ್ ನಾಟ್ ಅಬೌಟ್ ಸಾವರ್ನಿಟಿ ಬಟ್ ಅಬೌಟ್ ಫಿಶಿಂಗ್ ರೈಟ್ಸ್ ಅಂಡ್ ಸಸ್ಟೈನಬಲ್ ಪ್ರಾಕ್ಟೀಸಸ್. ಈಗ ಇಶ್ಯೂ ಇರೋದು ಸಾರ್ವಭೌಮತೆ ಬಗ್ಗಲ್ಲ, ಯಾವ ದೇಶಕ್ಕೆ ಸೇರಿರೋದು ಅನ್ನೋದ್ರ ಬಗ್ಗಲ್ಲ, ಆದ್ರೆ ಈ ಫಿಶಿಂಗ್ ರೈಟ್ಸ್ ಅದ್ರ ಬಗ್ಗೆ, ಯಾರಿಗೆ ಮೀನುಗಾರಿಕೆ ಮಾಡುವಂತ ಹಕ್ಕಿರ್ಬೇಕು, ಮತ್ತೆ ಸಸ್ಟೈನಬಲ್ ಪ್ರಾಕ್ಟೀಸಸ್, ಸುಸ್ಥಿರ ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ. ಏನು ವೇ ಫಾರ್ವರ್ಡ್ ಏನ್ ಹೇಳ್ಬಹುದು? ಜಾಯಿಂಟ್ ಕನ್ಸರ್ವೇಷನ್ ಎಫರ್ಟ್. ಎರಡೂ ದೇಶಗಳು, ಬೋತ್ ಕಂಟ್ರೀಸ್ ಮಸ್ಟ್ ಪ್ರೊಟೆಕ್ಟ್ ಫಿಶ್ ಸ್ಟಾಕ್ಸ್ ಬೈ ಬ್ಯಾನಿಂಗ್ ಬಾಟಮ್ ಟ್ರಾಲಿಂಗ್. ಬಾಟಮ್ ಟ್ರಾಲಿಂಗ್ ಅನ್ನ ಬ್ಯಾನ್ ಮಾಡಬೇಕು. ಸೀಸನಲ್ ಫಿಶಿಂಗ್ ಬ್ಯಾನ್ಸ್, ಆವಾಗ ಸೀಸನ್ ಯಾವ ಋತು ಇದೆ, ಮಳೆಗಾಲ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಫಿಶಿಂಗ್ ಬ್ಯಾನ್ ಮಾಡೋದು. ಲಿಮಿಟಿಂಗ್ ಫಿಶಿಂಗ್ ಡೇಸ್, ಮೀನುಗಾರಿಕೆ ನಡೆಸುವ ದಿನಗಳಿಗೆ ಸ್ವಲ್ಪ ಮಿತಿ ಹಾಕೋದು. ಇನ್ನು ಹ್ಯುಮ್ಯಾನಿಟೇರಿಯನ್ ಅಪ್ರೋಚ್ ನೋಡೋದಾದ್ರೆ, ಟ್ರೀಟ್ ಫಿಶರ್ಮೆನ್ ವಿತ್ ಕಂಪ್ಯಾಷನ್. ಅವರನ್ನ ಸಹ ನಾವು ಸಹಾನುಭೂತಿನ ನೋಡ್ಬೇಕಾಗತ್ತೆ ಅಲ್ವಾ, ಅವರ ಜೀವನೋಪಾಯಕ್ಕೆ ಸಂಬಂಧಪಟ್ಟಿರೋದು. ಅವಾಯ್ಡ್ ಲಾಂಗ್ ಡಿಟೆನ್ಷನ್, ಎನ್ಶೂರ್ ರಿಲೀಸ್ ಆಫ್ ಪುವರ್ ಫಿಶರ್ ಫಾಕ್ ಕ್ವಿಕ್ಲಿ. ಅವರನ್ನ ಬೇರೆ ಕಡೆ ಬಂಧನಕ್ಕೆ ಒಳಪಡಿಸಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿಂಸೆ ಕೊಡಬಾರ್ದು, ಬೇಗ ಅವರನ್ನ ರಿಲೀಸ್ ಮಾಡಬೇಕು, ಅವರಿಗೆ ಅರ್ಥ ಮಾಡಿಸ್ಬೇಕು ಈ ಒಂದು ಸಂಕಷ್ಟಗಳನ್ನ, ಬಾಟಮ್ ಟ್ರಾಲಿಂಗ್ ಇಂದ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಬಯಲ್ಯಾಟ್ರಲ್ ಮೆಕ್ಯಾನಿಸಮ್ ಅಂತಂದ್ರೆ ಎರಡು ದೇಶಗಳು ಸೇರ್ಕೊಂಡು ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಅನ್ನು ನಡೆಸೋದು. ಇಂಡಿಯನ್ ಏಡ್ ಟು ಪ್ರಮೋಟ್ ಡೀಪ್ ಸಿ ಫಿಶಿಂಗ್ ಅಲ್ಟರ್ನೇಟಿವ್ಸ್ ಫಾರ್ ತಮಿಳುನಾಡು ಫಿಶರ್ಮೆನ್. ಭಾರತ ಬೇರೆ ಬೇರೆ ಅಲ್ಟರ್ನೇಟಿವ್ ವಿಧಾನಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಏನ್ ಮಾಡೋದು, ತಮಿಳುನಾಡು ಫಿಶರ್ಮೆನ್ ಗಳಿಗೆ ಬೇರೆ ಬೇರೆ ಸಹಾಯಗಳನ್ನ ಮಾಡೋದು. ಇನ್ನು ಬಯಲ್ಯಾಟ್ರಲ್ ಟಾಕ್ ಬಿಲ್ಡ್ ಟ್ರಸ್ಟ್. ಎರಡು ದೇಶಗಳು ಮುಖ್ಯವಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸೋದ್ರಿಂದ ನಂಬಿಕೆ ಬೆಳೆಯುತ್ತೆ, ಸಮಸ್ಯೆಗಳು ನಿವಾರಣೆ ಆಗಬಹುದು. ಇಂಟರ್ನ್ಯಾಷನಲ್ ಮಾಡೆಲ್ಸ್ ನೋಡೋದಾದ್ರೆ, ಬಾಲ್ಟಿಕ್ ಸಿ ಅಂತ ನೀವು ಕೇಳಿರಬಹುದು, ನಾರ್ತ್ ಸಿ ಅಂತ ಕೇಳಿರಬಹುದು, ಅಂಡ್ EU ಶೋ ಹೌ ಶೇರ್ಡ್ ರಿಸೋರ್ಸಸ್ ಕ್ಯಾನ್ ಬಿ ಮ್ಯಾನೇಜ್ ಜಾಯಿಂಟ್ಲಿ. EU ಈ ಒಂದು ವಿಭಾಗದಲ್ಲಿ ಬಾಲ್ಟಿಕ್ ಸಿ, ನಾರ್ತ್ ಸಿ ಎಲ್ಲ ಇದೆಯಲ್ವಾ, ಈ ಒಂದೊಂದು ಒಳ್ಳೆ ಉದಾಹರಣೆ. ಅಲ್ಲೂ ಸಹ ಸಮುದ್ರ ಇದೆ, ಅಲ್ಲೂ ಸಹ ಬೇರೆ ಬೇರೆ ಸಮಸ್ಯೆಗಳಿದೆ, ಆದ್ರೆ ಆ ರಿಸೋರ್ಸ್ ಗಳನ್ನ ಹೇಗೆ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ಅಲ್ಲಿಂದ ನಾವು ಕಲಿಬಹುದು. ಹಾಗಾಗಿ ದಿಸ್ ಇಸ್ ನಾಟ್ ಜಸ್ಟ್ ಫಿಶರೀಸ್ ಡಿಸ್ಪ್ಯೂಟ್, ಕೇವಲ ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ. ಇಟ್ ಇಸ್ ಇಂಡಿಯಾ ಶ್ರೀಲಂಕಾ ಬಯಲ್ಯಾಟ್ರಲ್ ರಿಲೇಷನ್. ಭಾರತ ಮತ್ತೆ ಶ್ರೀಲಂಕಾದ ನಡುವಿನ ದ್ವಿಪಕ್ಷೀಯ ಒಂದು ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ, ಅದನ್ನ ಸಹ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ನೈಬರ್ಹುಡ್ ಡಿಪ್ಲೊಮಾಸಿ, ನಮ್ಮ ದೇಶ ನೈಬರ್ಹುಡ್ ಫಸ್ಟ್ ಪಾಲಿಸಿಯನ್ನ ಫಾಲೋ ಮಾಡುತ್ತೆ. ಗುಜರಾಲ್ ಡಾಕ್ಟ್ರಿನ್ ಅಂತ ನೀವು ಕೇಳಿರಬಹುದು. ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ, ನಮ್ಮ ಪಕ್ಕದ ದೇಶಗಳು ನಮಗೆ ಬಹಳ ಮುಖ್ಯ, ಅವುಗಳಿಗೆ ನಾವು ಪ್ರಾಧಾನ್ಯತೆ ಕೊಡ್ತೇವೆ ಅಂತ ಹೇಳ್ತೇವೆ. ಇನ್ನು ಬ್ಯಾಲೆನ್ಸಿಂಗ್ ಲೈವ್ಲಿಹುಡ್ ಸೆಕ್ಯೂರಿಟಿ ವಿತ್ ಮರೀನ್ ಕನ್ಸರ್ವೇಷನ್. ಇನ್ನೊಂದು ಕಡೆ ಇವರ ಜೀವನೋಪಾಯ
ಮತ್ತೊಂದು ಕಡೆ ಮರೀನ್ ಕನ್ಸರ್ವೇಷನ್, ಅದು ಎರಡನ್ನ ಸಹ ಬ್ಯಾಲೆನ್ಸ್ ಮಾಡಬೇಕಾದ ಅವಶ್ಯಕತೆ ಇದೆ. ಎ ಕೋಆಪರೇಟಿವ್ ಅಪ್ರೋಚ್ ಕ್ಯಾನ್ ಟರ್ನ್ ದಿ ಕಾನ್ಫ್ಲಿಕ್ಟ್ ಇಂಟು ಆಪರ್ಚುನಿಟಿ. ಇಬ್ರು ಅಥವಾ ಫಿಶರ್ಮೆನ್ಸ್ಗಳು ಮತ್ತೆ ಎರಡು ದೇಶಗಳ ಸರ್ಕಾರ ಎಲ್ಲ ಸೇರ್ಕೊಂಡ್ರೆ, ಚೆನ್ನಾಗಿ ಸಹಕಾರ ನೀಡಿದ್ರೆ ಈ ಕಾನ್ಫ್ಲಿಕ್ಟ್ ಅನ್ನ ಒಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡಬಹುದು. ಯಾವುದಕ್ಕೆ? ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ರೀಜನಲ್ ಪೀಸ್, ಸುಸ್ಥಿರ ಅಭಿವೃದ್ಧಿ ಮತ್ತೆ ಪ್ರಾದೇಶಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಹಾಗಾಗಿ ಕಚತೀವು ಅಂಡ್ ಪಾಕ್ ಸ್ಟೇಟ್ ಡಿಸ್ಪ್ಯೂಟ್ ಇಸ್ ನಾಟ್ ಅಬೌಟ್ ಟೆರಿಟರಿ, ಕೇವಲ ಈ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಅಬೌಟ್ ಲೈವ್ಲಿಹುಡ್ಸ್ ಅಂಡ್ ಮರೀನ್ ಇಕಾಲಜಿ. ದ ವೇ ಫಾರ್ವರ್ಡ್ ಲೈಸ್ ಇನ್ ಜಾಯಿಂಟ್ ಮ್ಯಾನೇಜ್ಮೆಂಟ್, ಕನ್ಸರ್ವೇಷನ್ ಅಂಡ್ ಹ್ಯುಮ್ಯಾನಿಟೇರಿಯನ್ ಟ್ರೀಟ್ಮೆಂಟ್ ಆಫ್ ಫಿಶರ್ಮೆನ್, ಸ್ಟ್ರೆಂಥನಿಂಗ್ ಇಂಡಿಯಾ ಶ್ರೀಲಂಕಾ ಟೈಸ್. ಎರಡು ದೇಶಗಳು ಒಗ್ಗಟ್ಟಾಗಿ ಮಾತುಕತೆ ಮೂಲಕ ಕನ್ಸರ್ವೇಷನ್ ಮತ್ತೆ ಮಾನವೀಯ ಕೆಲವೊಂದು ಕ್ರಮಗಳು, ಆ ರೀತಿ ಮಾಡೋದ್ರಿಂದ ಫಿಶರ್ಮೆನ್ಗೂ ಒಳ್ಳೆಯದು, ಮೀನುಗಾರರಿಗೂ ಒಳ್ಳೆಯದು, ಮರೀನ್ ಇಕಾಲಜಿಗೂ ಸಹ ಒಳ್ಳೆಯದು. ಅಂಥದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಮತ್ತೆ ನಾಳೆ ಭೇಟಿ ಹೋಗೋಣ. ಇದು ಪಾಂಚಜನ್ಯ IAS.